ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇಲ್ಲಿ ಸರ್ಕಾರಿ ಉದ್ಯೋಗ ನಿಮಗಾಗಿ ಕಾದಿದೆ. ಹಾಗಾದರೆ ಆ ಉದ್ಯೋಗ ಯಾವುದು? ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಅರ್ಹತೆ, ವಿದ್ಯಾರ್ಹತೆ, ವಯೋಮಿತಿ ಮತ್ತು ಸಂಬಳ ಮತ್ತು ಅದು ಯಾವ ಜಾಗದಲ್ಲಿ ಅಂದರೆ ಯಾವ ಜಿಲ್ಲೆಯಲ್ಲಿ ಖಾಲಿ ಇದೆ? ನಮ್ಮ ಕರ್ನಾಟಕ ಹೌದು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಖಾಲಿ ಇದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿರುತ್ತದೆ. ಹಾಗಾದರೆ ಇನ್ನೇಕೆ ತಡ? ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಅಗತ್ಯವಿದೆ. ಇದೇ ರೀತಿ ಸರ್ಕಾರದ ಯೋಜನೆಗಳು, ಸರ್ಕಾರದ ಉದ್ಯೋಗಕ್ಕಾಗಿ ಇಂದೇ ನಮ್ಮ ಚಾನಲ್ ಅನ್ನು ಭೇಟಿ ನೀಡಿ. ಪ್ಲೀಸ್ ಇದೇ ತರಹದ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಗತ್ಯವಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ನೇಮಕಾತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಸನ ಜಿಲ್ಲೆಯಲ್ಲಿ ನಿಮಗೆ ಈ ಹುದ್ದೆ ಖಾಲಿ ಇರುತ್ತೆ. ಹಾಗಾದರೆ ಆ ಹುದ್ದೆ ಯಾವುದು? ಇಲ್ಲಿ ಹುದ್ದೆಯ ಹೆಸರು ಅಂಗನವಾಡಿ ಕಾರ್ಯಕರ್ತೆ. 202 ಹುದ್ದೆಗಳು. ಹೌದಾ? ಇಲ್ಲಿ ನೋಡಿ ಸ್ನೇಹಿತರೆ, 202 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು ಖಾಲಿ ಇವೆ ಹಾಸನ ಜಿಲ್ಲೆಯಲ್ಲಿ. ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ 655 ಪೋಸ್ಟ್ ಖಾಲಿ ಇದೆ. ಹಾಗಾದರೆ ನೀವು ವಿಡಿಯೋ ನೋಡುತ್ತಿರುವಂತಹ ಯಾರಾದರೂ ಹಾಸನ ಜಿಲ್ಲೆಯವರಾಗಿದ್ದರೆ ಪ್ಲೀಸ್ ಇಂದೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ನೋಡು, ಒಟ್ಟು 857 ಹುದ್ದೆಗಳಿಗೆ ಇಲ್ಲಿ ಅವಕಾಶವಿರುತ್ತದೆ ಫ್ರೆಂಡ್ಸ್. ಹಾಗಾದರೆ ಈ ಹುದ್ದೆಗೆ ಸಂಬಂಧಿಸಿದಂತಹ ವಿದ್ಯಾರ್ಹತೆ ಏನು ಎಂಬುದನ್ನು ನೋಡುವುದಾದರೆ ದ್ವಿತೀಯ ಪಿಯುಸಿ ಪಾಸ್ ಆಗಿರಬೇಕು ಮತ್ತು 10ನೇ ತರಗತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಮತ್ತು ಅಂಗನವಾಡಿ ಸಹಾಯಕಿ 10ನೇ ತರಗತಿ ಪಾಸ್ ಆಗಿರಬೇಕು. ಹೌದು ಸ್ನೇಹಿತರೆ, ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ದ್ವಿತೀಯ ಪಿಯುಸಿ ಪಾಸ್ ಆಗಿರಬೇಕು ಅಥವಾ 10ನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಮತ್ತು ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಕಂಪಲ್ಸರಿ. ಓಕೆನಾ? ಮತ್ತೆ ಇಲ್ಲಿ ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಇಲ್ಲಿ ಸಹಾಯಕಿಯರ ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು, ನಡೆಯುತ್ತದೆ. ಹಾಗೂ ಇಲ್ಲಿ ವಯಸ್ಸಿನ ಮಿತಿ ನೋಡುವುದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 19ರಿಂದ ಅಂದರೆ ಕನಿಷ್ಠ ವರ್ಷ 19 ಮತ್ತು ಗರಿಷ್ಠ ವರ್ಷ 35 ವರ್ಷಗಳು ಆಗಿರಬೇಕು. ಮತ್ತು ಇಲ್ಲಿ ಅರ್ಜಿ ಶುಲ್ಕ ನೋಡುವುದಾದರೆ ಇಲ್ಲಿ ಅರ್ಜಿ ಶುಲ್ಕ ವಿನಾಯಿತಿ ನೀಡಲಾಗಿರುತ್ತದೆ. ಹೌದು ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವಿರುವುದಿಲ್ಲ. ನೀವು ಈ ಹುದ್ದೆಗೆ ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಈ ಹುದ್ದೆಗೆ ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಎಂಬುದನ್ನು ನೋಡುವುದಾದರೆ ಸ್ವೀಕೃತವಾದ ಅರ್ಜಿಗಳ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕ ಹಾಗೂ ಆಯ್ಕೆ ಆದ್ಯತೆ ಅಭ್ಯರ್ಥಿಗಳಿದ್ದಲ್ಲಿ ಅಥವಾ ವಿಧವೆ ಅಥವಾ ಅಂಗವಿಕಲ ಅಥವಾ ಆಸಿಡ್ ಸಂತ್ರಸ್ತ ಇತರ ಅಂಶಗಳಿಗೆ ಅಂಕಗಳನ್ನು ನೀಡಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬಹುದು, ಅಂಗನವಾಡಿ ಟೀಚರ್ ಅಥವಾ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ಇಲ್ಲಿ ಮೀಸಲಾತಿಯನ್ನು ನೀಡಲಾಗಿರುತ್ತದೆ ನಿಮಗೆ. ಆ ಮೀಸಲಾತಿಗೆ ಅನುಗುಣವಾಗಿ ಅಂದರೆ ವಿಧವೆಯರಾಗಿರಬೇಕು ಅಥವಾ ಅಂಗವಿಕಲ ಅಭ್ಯರ್ಥಿಗಳಾಗಿರಬಹುದು ಅಥವಾ ಆಸಿಡ್ ಸಂತ್ರಸ್ತೆ ಆಗಿರಬಹುದು. ಈ ಎಲ್ಲ ಅಂಶಗಳು ಅವರಿದ್ದರೆ ಅವರಿಗೆ ಸ್ಪೆಷಲ್ ಆಗಿ ಅಂಕಗಳನ್ನು ನೀಡಿ ಅಂದರೆ ಅವರಿಗೆ ಮೀಸಲಾತಿ ವರ್ಗಕ್ಕೆ ಸೇರಿಸಿ ಅದರ ಮೂಲಕ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಬೇಕು ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಅದರದೇ ಆದಂತಹ ವೆಬ್ಸೈಟ್ ಇರುತ್ತದೆ. ಆ ವೆಬ್ಸೈಟ್ಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ನೀಡುವುದರ ಮೂಲಕ ಈ ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಹಾಗೂ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆನಾ? ತಿಳಿದ ಫ್ರೆಂಡ್ಸ್, ಇನ್ನೇನಾದರೂ ನಿಮಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಹುದ್ದೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನಿಮಗೆ ನೀಡಲು ಪ್ರಯತ್ನಿಸುತ್ತೇನೆ. ಪ್ಲೀಸ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ, ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಿ. ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 12 ಮಾರ್ಚ್ 2025. ಮಾರ್ಚ್ 12ಕ್ಕೆ ಸ್ಟಾರ್ಟ್ ಆಗಿರುತ್ತದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9 ಏಪ್ರಿಲ್ 2025. ಹೌದು ಸ್ನೇಹಿತರೆ, ಇಲ್ಲಿ ಮಾರ್ಚ್ 12ಕ್ಕೆ ಆರಂಭವಾಗಿರುತ್ತದೆ ಅರ್ಜಿ ಸಲ್ಲಿಸಲು. ಈಗಾಗಲೇ ಅರ್ಜಿ ಸಲ್ಲಿಸುವ ದಿನಾಂಕ ಆರಂಭವಾಗಿರುತ್ತದೆ ಮತ್ತು ಏಪ್ರಿಲ್ 20 ನೋಡಿ ಸ್ನೇಹಿತರೆ, ನಿಮಗೆ ಎಷ್ಟು ಕಾಲಾವಕಾಶ ನೀಡಿದ್ದಾರೆ ಎಂದರೆ ಕೊನೆಯ ದಿನಾಂಕ 9 ಏಪ್ರಿಲ್ 2025. ಏಪ್ರಿಲ್ 9ನೇ ತಾರೀಕಿನವರೆಗೂ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅಧಿಸೂಚನೆ ಅಂದರೆ ಈ ಕೆಳಗೆ ನೀಡಿರುವಂತಹ ವೆಬ್ಸೈಟ್ ಅನ್ನು ನೀವು ಪ್ರವೇಶಿಸಿ ಈ ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಮೂಲಕ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಹಾಗಾದರೆ ನೀವು ಈ ವಿಡಿಯೋವನ್ನು ನೋಡುತ್ತಿರುವಂತಹ ನಮ್ಮ ಸಬ್ಸ್ಕ್ರೈಬರ್ ಯಾವ ಜಿಲ್ಲೆಯವರು ಮತ್ತು ನಿಮಗೆ ಯಾವ ರೀತಿಯಾದಂತಹ ವಿಡಿಯೋ ಸರ್ಕಾರದ ಉದ್ಯೋಗ ಅಥವಾ ಇನ್ಯಾವುದೇ ರೀತಿಯಾದಂತಹ ಉದ್ಯೋಗದ ವಿವರ ಅಥವಾ ಮಾಹಿತಿ ಬೇಕಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ತರಹದ ಇನ್ನಷ್ಟು ಉದ್ಯೋಗದ ಮಾಹಿತಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ಇಂದೇ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.